ಕೆಲವು ಬಂಧಗಳು ಸಂಬಂಧವಾಗುತ್ತವೆ, ಇನ್ನು ಕೆಲವು ಬಂಧಗಳು ಅನೈತಿಕ ಸಂಬಂಧವಾಗಿಬಿಡುತ್ತೆ. ಅನೈತಿಕ ಸಂಬಂಧ ಅನ್ನುವುದು ಇಬ್ಬರ ವ್ಯಕ್ತಿಗಳ ನಡುವೆ ನಡೆಯುವಂತಹ ಯೋಗ್ಯವಲ್ಲದ ಸಂಬಂಧವಾಗಿರುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಕೆಲವರ ಪ್ರಶ್ನೆಯಾಗಿರುತ್ತೆ. ಕೆಲವರು ಇದನ್ನು ಗೊತ್ತೋ ಗೊತ್ತಿಲ್ಲದೆಯೋ ಯಾವುದೋ ಒಂದು ಕುತೂಹಲದಿಂದಲೋ ಇದನ್ನು ಮಾಡಿಬಿಟ್ಟಿರುತ್ತಾರೆ. ಆದರೆ ಅದರಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿರುವುದಿಲ್ಲ. ಅದಕ್ಕಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೂ ಪ್ರಯೋಜನವಾಗುವುದಿಲ್ಲ. ಅಂತವರಿಗೆ ನಾವು ತಿಳಿಸುವ ಹಾಗೆ ಈ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಎಂಥದ್ದೇ ಸಂಬಂಧದಿಂದಲೂ ಸಹ ಅದರಿಂದ ಹೊರಗೆ ಬರಬಹುದು. ಆ ಪರಿಹಾರ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೃಷ್ಟಧಾರೆ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ. ಈಗಿನ ಕಾಲದ ಯುವ ಪೀಳಿಗೆಯಲ್ಲಿ ಮತ್ತು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಅನೈತಿಕ ಸಂಬಂಧ ಅನ್ನುವುದು ಗೊತ್ತೋ ಗೊತ್ತಿಲ್ಲದೆಯೋ ಹೆಗ್ಗಿಲ್ಲದೆ ನಡೆಯುತ್ತಿದೆ. ಇದು ಎಷ್ಟೋ ಜನರಿಗೆ ಮುಳುವಾಗಿರುತ್ತೆ. ಅಂತವರಿಗೆ ಇದನ್ನು ಹೊರಗೆ ಬರಲೇಬೇಕು, ನನಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ, ಆದರೆ ಏನು ಮಾಡೋದು ಗುರುಗಳೇ ಗೊತ್ತಾಗ್ತಾ ಇಲ್ಲ. ಇಂತಹ ಸಂಬಂಧ ಅವನ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲವೂ ನಡೆಯುತ್ತಿದೆ. ಆದರೆ ನಮ್ಮ ಮನೆಯವರಿಗೆ ಇದು ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಜೀವನ ಅನ್ನೋದು ನೆನೆಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಇದರಿಂದ ಹೊರಗೆ ಬರೋದಕ್ಕೆ ಏನಾದರೂ ಮಾರ್ಗದರ್ಶನ ಮಾಡಿ ಅಂತ ತುಂಬ ಜನ ನಮಗೆ ಮೆಸೇಜು ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ರು. ಅವರಿಗೆಲ್ಲ ಒಂದು ಪರಿಹಾರವನ್ನು ತಿಳಿಸ್ತಿದ್ದೀವಿ. ಈ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಪ್ರವೇಶ ಮಾಡುವುದಿಲ್ಲ. ಆ ಪರಿಹಾರ ಅಂದರೆ ನೀವು ಆ ವ್ಯಕ್ತಿಯಿಂದ ಯಾವುದಾದರೂ ಒಂದು ವಸ್ತುವನ್ನು ಕೇಳಿ ಪಡೆದುಕೊಳ್ಳಬೇಕು. ಅದು ಕರ್ಚೀಫ್ ಆಗಿರಬಹುದು, ಪೆನ್ ಆಗಿರಬಹುದು, ಆ ವ್ಯಕ್ತಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ವಸ್ತು, ಒಟ್ಟಿನಲ್ಲಿ ಆ ವ್ಯಕ್ತಿ ಅದನ್ನು ಉಪಯೋಗಿಸಿರಬೇಕು. ಅದನ್ನು ಕೇಳಿ ಪಡೆದುಕೊಂಡು ಒಂದು ಪೇಪರಲ್ಲಿ ನಿಮ್ಮ ಹೆಸರು, ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ಆ ವ್ಯಕ್ತಿಯ ಹೆಸರನ್ನು ಬರೆಯಬೇಕು. ಹಸಿಮೆಣಸಿನಕಾಯಿ, ಲವಂಗ, ಪಚ್ಚೆ ಕರ್ಪೂರ, ಒಣ ಖರ್ಜೂರ ಎಲ್ಲವನ್ನು ಇಟ್ಟು ಆ ವ್ಯಕ್ತಿಗೆ ಸಂಬಂಧಿಸಿದ ಆ ವಸ್ತುವಿನ ಜೊತೆಗಿಟ್ಟು ನಾವು ತಿಳಿಸುವ ಹಾಗೆ ಈ ಮಂತ್ರವನ್ನು ಹೇಳಬೇಕು. ಓಂ ರೀಂ ಕ್ಲೀಂ ವ್ಯಕ್ತಿ, ಆ ವ್ಯಕ್ತಿಯ ಹೆಸರನ್ನು ಹೇಳಿ ಸಂಪೂರ್ಣ ಬದುಕಿನಲ್ಲಿ ನಾಶನಂ ಕುರು ಸ್ವಾಹ ಅಂತ ಮಂತ್ರವನ್ನು ಹೇಳಿ ಅದನ್ನು ಸುಟ್ಟು ಹಾಕಿ ಬಿಡಬೇಕು. ಅಷ್ಟನ್ನು ಸುಟ್ಟು ಹಾಕಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಿ ಬನ್ನಿ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಮರಳಿ ಬರುವುದಿಲ್ಲ. ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ. ಧನ್ಯವಾದ.